ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಲ್ಟಿಗ್ರೇನ್ ಆಟ, ಮಲ್ಟಿಗ್ರೇನ್ ಹಿಟ್ಟು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತೇಳಿ. ಒಂದು ಸತಿ ಈ ರೀತಿ ಮಲ್ಟಿಗ್ರೇನ್ ಚಪಾತಿನ ನೀವು ಮಾಡ್ಕೊಳ್ಳಿ. ಹೆಲ್ತಿಯಾಗಿರುವಂತಹ ಒಂದೊಳ್ಳೆಯ ಈಗಿನ ಕಾಲಕ್ಕೆ ಡಯಟ್ ಆಗಿರ್ಬೋದು, ವೆಯ್ಟ್ ಲಾಸ್ ಮಾಡೋಕ್ಕಾಗಿರ್ಬೋದು, ಅಥವಾ ದಿನನಿತ್ಯಕ್ಕೆ ಕೂಡ ಇದು ಪರ್ಫೆಕ್ಟ್ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ. ಹಾಗಿದ್ರೆ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ನೆಲ್ಲ ಮೆನ್ಷನ್ ಮಾಡ್ತಾ ಇದ್ದೀನಿ, ನೋಡ್ಕೊತ ಬನ್ನಿ. ಒಂದು ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ, ಎಂಡಿಂಗ್ ತನಕ ನೋಡ್ಕೊಳ್ಳಿ. 1 kg ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಇಲ್ಲಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಬೌಲ್ ಲೆಕ್ಕದಲ್ಲಿ ತೊಗೊಂಡಿರೋದು. ಟೋಟಲ್ ಆಗಿ ನನಗೆ ಇಲ್ಲಿ 2 kg ಹಿಟ್ಟಾಗಿದೆ. ನಾನು ನಿಮಗೆ ಇದನ್ನು ಪ್ರಾಪರಾಗಿ ತೋರಿಸ್ಕೊಡ್ತಾ ಇದ್ದೀನಿ, ಒಂದು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿದ್ದೀನಿ. ಫಸ್ಟು ನಾನಿಲ್ಲಿ ಸಜ್ಜೆ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ರಾಗಿ ತೊಗೊಂಡಿದ್ದೀನಿ. ಇಲ್ಲಿ ರಾಗಿ ಇರಲಾರ್ದ ಕಾರಣಕ್ಕೆ ನಾನು ಹಿಟ್ಟನ್ನು ಬಳಸ್ತಾ ಇದ್ದೀನಿ. ಹಾಗೆ ಓಟ್ಸ್ನ ತೊಗೊಂಡಿದ್ದೀನಿ, ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ಕಡಲೆಕಾಳಿದೆ, ಅದನ್ನು ಕೂಡ ತೊಗೊಂಡಿದ್ದೀನಿ. ಇವೆಲ್ಲವೂ ಕೂಡ ನಮ್ಮ ಹೆಲ್ತಿಗೆ ತುಂಬ ಅಂದರೆ ತುಂಬ ಒಳ್ಳೆಯ ಪರಿಣಾಮ ಬೀರುತ್ತೆ. ಇದನ್ನು ನಾವು ದಿನನಿತ್ಯದಲ್ಲಿ ಸೇವಿಸೋದ್ರಿಂದ ನಮ್ಮ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟು ಅಗಸಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಮಕಾನ ಕೂಡ ತೊಗೊಂಡಿದ್ದೀನಿ. ಟೋಟಲಾಗಿ ನಾನು ನಿಮಗೆ ಮೊದಲೇ ಹೇಳಿರುವಾಗೆ 2 kg ಆಗಿದೆ. ಇದನ್ನು ನಾನು ಗಿರಣಿಯಲ್ಲಿ ಹಾಕ್ಸ್ಕೊಂಡು ಬಂದಿರೋದು. ಈಗ ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ರಾಗಿನ 1 ಬೌಲ್ ತೊಗೊಂಡ್ರೆ ಹಿಟ್ಟು 2 ಬೌಲ್ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ 2 ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನೇ ಬಳಸ್ತಾ ಇದ್ದೀನಿ. ನೆಕ್ಸ್ಟು 1 kg ಆಗುವಷ್ಟು ಗೋಧಿನ ತೊಗೊಂಡಿದ್ದೀನಿ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಗೋಧಿನ ತೊಗೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಸಜ್ಜೆ ತೊಗೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಸಜ್ಜೆ ಇಲ್ಲಿರೋದು. ಹಾಗೆ ಇಲ್ಲಿ 1 ಬೌಲ್ ಆಗುವಷ್ಟು ನಾನಿಲ್ಲಿ ಓಟ್ಸನ್ನು ತೊಗೊಂಡಿದ್ದೀನಿ. ಹಾಗೆ 1 ಬೌಲ್ ಆಗುವಷ್ಟು ನಾನಿಲ್ಲಿ ಕಡಲೆ ಕಾಳನ್ನು ತೊಗೊಂಡಿದ್ದೀನಿ. 1 ಬೌಲ್ ಆಗುವಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಪ್ರತಿಯೊಂದು ಕೂಡ ಅಷ್ಟೇ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಅದರ ಅರ್ಧ, ಇಷ್ಟೊತ್ತನೇ ಏನು ತೊಗೊಂಡಿದ್ವಲ್ಲ ಅದು ಅರ್ಧ ಆಗುವಷ್ಟು ಅಗಸಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನಾನಿಲ್ಲಿ ಮಕಾನ ತೊಗೊಂಡಿದ್ದೀನಿ. ಈಗ ಇವೆಲ್ಲವನ್ನು ಕೂಡ ಜಿನ್ನಿಗೆ ಹಾಕ್ಸ್ಕೊಂಡು ಬರಬೇಕು. ಇದರಿಂದ ನಿಮಗೆ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿರುವಂಥ ವೆಯ್ಟ್ ಲಾಸ್ ಆಗುತ್ತೆ. ಹಾಗೆ ಒಂದೊಳ್ಳೆ ಡಯಟ್ ಆಗುತ್ತೆ. ಇದರಿಂದ ನಿಮಗೆ ಊಟದ ಕಂಟ್ರೋಲ್ ಸಿಗುತ್ತೆ. ನಿಮಗೆ ಹೆಚ್ಚು ಊಟ ಹಸಿವಾಗ್ತಾ ಇದ್ದರೆ ಅದು ಕೂಡ ಕಮ್ಮಿ ಆಗುತ್ತೆ, ನೀಗಿಸುತ್ತೆ, ಊಟವನ್ನು ನೀಗಿಸುತ್ತೆ. 2 ಚಪಾತಿ ತಿಂದರೆ ಸಾಕಾಗುತ್ತೆ. ಈ ಒಂದು ವೆಯ್ಟ್ ಲಾಸ್ ಮಾಡೋರಿಗಾಗಿರ್ಬೋದು, ಒಂದು ಒಳ್ಳೆ ಹೆಲ್ತ್ ಡಯಟ್ ಮೇಂಟೈನ್ ಮಾಡೋರಿಗಾಗಿರ್ಬೋದು, ಪ್ರತಿನಿತ್ಯ ಇದನ್ನು ಸೇವಿಸೋದ್ರಿಂದ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಅಷ್ಟೇ ಅಲ್ಲ, ಮತ್ತು ಇದರಿಂದ ನೀವು ದೋಸೆ ಮಾಡ್ಕೋಬೋದು, ನಿಮಗೇನಾದರೂ ದೋಸೆ ಮಾಡಿಕೊಂಡು ತಿನ್ಕೋಬೋದು, ಪಡ್ಡು ಮಾಡ್ಕೋಬೋದು, ಎಲ್ಲವನ್ನು ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬೇಕನ್ನೋ ಹಾಗಿದ್ರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈಗ ಚಪಾತಿ ಹಿಟ್ಟು ನಾದ್ಕೊಳ್ತಾ ಇದ್ದೀನಿ ನೋಡಿ. ಸೇಮು ನಾವು ಚಪಾತಿ ಯಾವ ರೀತಿ ನಾದ್ತೀವಲ್ವ ಅದೇ ರೀತಿಯೇ ಈ ಮಲ್ಟಿಗ್ರೇನ್ ಚಪಾತಿ ಕೂಡ ಅದೇ ರೀತಿಯೇ ನಾದ್ಕೋಬೇಕು. ಏನು ಡಿಫ್ರೆನ್ಸ್ ಇರೋದಿಲ್ಲ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಈ ರೀತಿ ಕಲಿಸ್ಕೊಂಡಿದ್ದಾಯಿತು. ಇದಕ್ಕೆ ನೋಡಿ ಯಾವುದೇ ರೀತಿ ಶೇಪ್ ಬರಬೇಕನ್ನೋದಿಲ್ಲ, ಏನೂ ಇಲ್ಲ. ಇದರಲ್ಲಿ ಸ್ವಲ್ಪ ಚಪಾತಿಗಿನ ಶೇಪ್ ಏನಿದೆ ಸ್ವಲ್ಪ ಚೇಂಜ್ ಆಗುತ್ತೆ. ರೌಂಡ್ ಶೇಪ್ನಲ್ಲಿ ಬರೋದಿಲ್ಲ. 90% ಬರುತ್ತೆ, ಬಟ್ ಪ್ರಾಪರಾಗಿ ಬರೋಕ್ಕೆ ಚಾನ್ಸಸ್ ಕಮ್ಮಿ ಇದೆ. ಯಾಕಂತಂದರೆ ಇದರಲ್ಲಿ ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡಿರೋದ್ರಿಂದ, ನಾವು ಹಾಕಿರುವಂಥ ಸಜ್ಜೆ ಆಗಿರ್ಬೋದು, ರಾಗಿ ಆಗಿರ್ಬೋದು, ಅಥವಾ ಕಡಲೆಕಾಳಾಗಿರ್ಬೋದು, ಹೆಸರು ಕಾಳಾಗಿರ್ಬೋದು, ಎಲ್ಲವೂ ಕೂಡ ಹಾಕಿರುತ್ತೆ. ಅದಕ್ಕಾಗಿ ಇದರಲ್ಲಿ ಸ್ವಲ್ಪ ಶೇಪ್ ಏನಿದೆ ಡಿಫ್ರೆನ್ಸ್ ಬರುತ್ತೆ. ಆದರೆ ಹೆಲ್ತಿಗೆ ಇಂಪಾರ್ಟೆಂಟ್ ಇರೋದ್ರಿಂದ ಶೇಪನ್ನು ನೋಡುವಂಥ ಚಾನ್ಸ್ ಇಲ್ಲ. ನೋಡಿ ಇವಾಗ ಉಂಡೆ ಮಾಡ್ಕೊಂಡಿದ್ದೀನಿ. ಚಪಾತಿ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ಎರಡೂ ಕಡೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೇಕು. ಲಾಸ್ಟ್ ಎಡ್ಜಸ್ಸಿಗೆ ಏನಿರುತ್ತಲ್ವ ಅಷ್ಟೇ ಲಟ್ಟಿಸ್ಕೋಬೇಕು. ಇದನ್ನು ತುಂಬ ತೆಳುವಾಗಿ ಏನು ಮಾಡ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನೇ ಇರಬೇಕು, ಇಲ್ಲ ಅಂತಂದರೆ ಇದು ಜಲ್ದಿ ಹರಿದೋಗ್ಬಿಡುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಬಂದುಬಿಟ್ಟು ಒಂದು ಕಬ್ಬಿಣದ ಹಂಚನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಚಿಮ್ಸ್ಕೊಂಡ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ನೀವೇನಾದರೂ ಕಂಪ್ಲೀಟ್ ಡಯಟ್ ಮಾಡಬೇಕು, ಸ್ಟ್ರಿಕ್ಟಾಗಿ ಡಯಟ್ ಮಾಡಬೇಕು ಅನ್ನೋಗಿದ್ರೆ ಎಣ್ಣೆ ಕೂಡ ಅವಾಯ್ಡ್ ಮಾಡ್ಬೋದು. ಎಣ್ಣೆ ಪ್ಲೇಸ್ನಲ್ಲಿ ನೀವು ತುಪ್ಪನಾದರೂ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಭಾಗಕ್ಕೆ ಏನಿದೆ ಸ್ವಲ್ಪ ತುಪ್ಪನ ಹಾಕ್ತೀನಿ. ಸ್ವಲ್ಪ ಕಾದ ಮೇಲೆ ಒಂದು ಕೆಳಗಡೆ ಭಾಗ ಏನಿದೆ ಒಂದು 90% ಕಾದಿದೆ ಅಂತ ಗೊತ್ತಾದ ತಕ್ಷಣ ಇದನ್ನು ಉಲ್ಟಾ ಮಾಡ್ಕೋಬೇಕಾಗತ್ತೆ. ನಾನು ಇಲ್ಲಿ ಮೇಲ್ಗಡೆ ಭಾಗಕ್ಕೆ ಸ್ವಲ್ಪ ತುಪ್ಪನ ಅಪ್ಲೈ ಮಾಡ್ತಾಯಿದ್ದೀನಿ. ತುಪ್ಪನ ಅಪ್ಲೈ ಮಾಡಿಬಿಟ್ಟು ಇವಾಗ ಉಲ್ಟಾ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ನಂಬೋದಿಲ್ಲ, ಇಷ್ಟು ಈಸಿಯಾಗಿ ಮನೆಯಲ್ಲೇ ನಾವು ಮಲ್ಟಿಗ್ರೇನ್ ಆಟನ ಮಾಡ್ಕೋಬೋದಾ. ಹೊರಗಡೆಯಿಂದ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಕಾಳುಗಳನ್ನು ಬಳಸಿಬಿಟ್ಟು ನಾವು ಮಲ್ಟಿಗ್ರೇನ್ ಆಟನ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಇನ್ನೂ ಹೆಚ್ಚು ಕಮ್ಮಿ ಏನಾದರೂ ಬೇಕಂದರೆ ಆ್ಯಡ್ ಮಾಡ್ಕೋಬೋದು. ನನಗೆ ಇಲ್ಲಿ
ಜೋಳ ಮತ್ತು ಸೋಯಾ ಕಾಳುಗಳನ್ನು ನಾನಿಲ್ಲಿ ಯೂಸ್ ಮಾಡಿಲ್ಲ, ಸೋಯಾ ಬೀಜಗಳನ್ನು ಯೂಸ್ ಮಾಡಿಲ್ಲ. ನಿಮ್ಗೆ ಏನಾದರೂ ಬೇಕನ್ನೋ ಆಗಿದ್ರೆ ಸನ್ಫ್ಲವರ್ ಸೀಡ್ಸ್ ಆಗಿರ್ಬೋದು ಅಥವಾ ಕುಕುಂಬರ್ ಸೀಡ್ಸ್ ಆಗಿರ್ಬೋದು ಎಲ್ಲವನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೀಡ್ಸ್ಗಳು ಪ್ಲಸ್ ಮತ್ತು ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಕಾಳುಗಳು ಬೇಕನ್ನೋಗಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದೇ ರೀತಿ ನೀವು ಕೂಡ ಮಲ್ಟಿಗ್ರೇನ್ ಆಟನ ಮನೆಯಲ್ಲೇ ತಯಾರಿಸ್ಕೊಳ್ಳಿ. ತುಂಬ ಸಿಂಪಲ್ಲಾಗಿ ವಿಧಾನದಲ್ಲಿ ನೀವು ಟ್ರೈ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಸ್ವಲ್ಪನಾದರೂ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿತು ಅನ್ನೋ ಹಾಗಿದ್ರೆ ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.